ANMR ನ್ಯೂಸ್ಗೆ ಸ್ವಾಗತ. ನಗರದಲ್ಲಿ ರಸ್ತೆಗೆ ಹರಿದ ಒಳಚರಂಡಿ ನೀರು. ಚಿಂತಾಮಣಿ ನಗರದ ಹಲವಾರು ಬಡಾವಣೆಯಲ್ಲಿ ಒಳಚರಂಡಿಯ ನೀರು ರಸ್ತೆಗೆ ಹರಿಯುತ್ತಿದ್ದು ಅಶುಚಿತ್ವದ ವಾತಾವರಣ ನಿರ್ಮಾಣವಾಗಿದ್ದು, ನಗರಸಭೆಯ ಅಧಿಕಾರಿಗಳ ಗಮನ ಹರಿಸಿ ಸಮಸ್ಯೆ ನಿವಾರಣೆ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಳಚರಂಡಿಯ ಕಲುಷಿತ ನೀರು ನಗರಸಭೆಯ ಹಿಂಭಾಗದಲ್ಲಿರುವ NR ಬಡಾವಣೆಯ ಆಕ್ಸಿಸ್ ಬ್ಯಾಂಕ್ ರಸ್ತೆಯಲ್ಲಿ ಕಳೆದ 5-6 ದಿನಗಳಿಂದ ಹರಿದು ಹೋಗುತ್ತಿರುವುದು ಹಾಗೂ ನಗರದ ಹಳೆಯ ಸಿವಿಲ್ ಬಸ್ ನಿಲ್ದಾಣ ರಸ್ತೆಯಲ್ಲಿರುವ ಸರ್ಕಾರಿ ಶಾಲೆಯ ಮುಂಭಾಗ ಗುರುವಾರ ರಾತ್ರಿಯಿಂದ ಒಳಚರಂಡಿಯ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು, ದುರ್ನಾತದ ವಾಸನೆಯ ಜೊತೆಗೆ ಸೊಳ್ಳೆಗಳ ಹಾವಳಿ ಹೆಚ್ಚಾಗಿ ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದ್ದು, ಕೂಡಲೇ ಇತ್ತ ಗಮನ ಹರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನಗರದಾದ್ಯಂತ ಚರಂಡಿ, ಒಳಚರಂಡಿ ರಸ್ತೆಗಳನ್ನು ಶುಚಿತ್ವ ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ವಾಸಿಸುವ ಸ್ಥಳ ಅಲ್ಲದೆ ನಗರದ ಮುಖ್ಯ ರಸ್ತೆಗಳಲ್ಲಿ ಒಳಚರಂಡಿಯ ಕಲುಷಿತ ನೀರು ರಸ್ತೆಯಲ್ಲಿ ಹರಿದು ಹೋಗುತ್ತಿದ್ದು, ಶುಚಿತ್ವ ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ವ್ಯಾಪಾರಿ ಪ್ರಭಾಕರ್ ಆರೋಪಿಸಿದರು. ಕಳೆದ 5 ದಿನಗಳಿಂದ ಕಲುಷಿತ ನೀರು ನಗರಸಭೆಯ ಉದ್ಯಾನವನ ಪಕ್ಕದ ಚರಂಡಿಯಿಂದ ಹೊರಬಂದು ರಸ್ತೆಗೆ ಹರಿದು ಬಂದಿದೆ. ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದರೆ ನಗರಸಭೆ ಚುನಾವಣೆಯ ನೆಪವೊಡ್ಡಿ ಇದುವರೆಗೂ ಶುಚಿತ್ವಕ್ಕೆ ಮುಂದಾಗದ ಪರಿಣಾಮ ವಾಸನೆ ಮತ್ತು ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಎಂದು ಅಲ್ಲಿನ ನಿವಾಸಿ ಪೂರ್ಣಿಮಾ ಆರೋಪಿಸಿದರು. ಕಲುಷಿತ ನೀರು ರಸ್ತೆಗೆ ಹರಿಯುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ನಗರಸಭೆಯ ಪರಿಸರ ಅಭಿಯಂತರ ಉಮಾಶಂಕರ್ ಅವರು, ನಗರಸಭೆಯ ಉದ್ಯಾನವನದಲ್ಲಿರುವ ನೆಲಭರ್ತಿ ಟ್ಯಾಂಕಿಗೆ ನೀರು ತುಂಬಿಸಲು ನೀರಿನ ಟ್ಯಾಂಕರ್ ಓಡಾಡಲು ಚರಂಡಿಯ ಮೇಲೆ ಮಣ್ಣು ತುಂಬಿದ್ದರಿಂದ ಚರಂಡಿಯ ನೀರು ಮುಂದೆ ಹೋಗದೆ ಚರಂಡಿಯಿಂದ ರಸ್ತೆಗೆ ಹರಿದೆ ಎಂದರು. ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಇಂದು ಬೆಳಗ್ಗೆಯಿಂದ ಹರಿಯುತ್ತಿರುವ ಬಗ್ಗೆ ದೂರು ಬಂದಿದ್ದು, 2 ಸಮಸ್ಯೆಗಳನ್ನು ಶನಿವಾರ ಬೆಳಗ್ಗೆ ನಿವಾರಣೆ ಮಾಡಲಾಗುವುದು ಎಂದರು.